ಬಿತ್ತನೆ ಬೀಜಕ್ಕಾಗಿ ಕೃಷಿ ಕೇಂದ್ರಗಳ ಮುಂದೆ ರೈತರ ಸಾಲು ಜೊತೆಗೆ ಹಾವೇರಿ ರೈತ ಸಂಪರ್ಕ ಕಚೇರಿಯ ಮುಂದೆ ತಳ್ಳಾಟ ನೂಕಾಟ ಅನ್ನೋ ಮಾಹಿತಿಯ ಜೊತೆಗೆ ರೈತರ ಸಮಸ್ಯೆಗಳನ್ನು ನಿವಾರಿಸಬೇಕಾದಂತ ಅಧಿಕಾರಿಗಳು ಯಾವಾಗ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ? ರೈತರ ಈ ಸಂಕಷ್ಟ, ರೈತರ ಈ ಆತಂಕ ಇದನ್ನ ಬಗೆಹರಿಸಬೇಕಾಗಿರುವ ಅಧಿಕಾರಿ ವಲಯ, ಸಚಿವಾಲಯ ಏನು ಮಾಡ್ತಾ ಇದೆ? ಸಾಕಷ್ಟು ರೈತರು ಮಾತನಾಡ್ತಾ ಇದ್ದಾರೆ. ಧಾರವಾಡದಿಂದಲೂ ಹಾವೇರಿಯಿಂದಲೂ ಸಾಕಷ್ಟು ರೈತರು ಹೇಳ್ತಾರೆ, ದಾಸ್ತಾನಿದೆ ಗೊಬ್ಬರ ಮತ್ತು ಬೀಜ, ಗೋದಾಮಿನಲ್ಲಿ ಗೊಬ್ಬರ ಮತ್ತು ಬೀಜಗಳು ದಾಸ್ತಾನಿದೆ, ಲಾಜಿಸ್ಟಿಕ್ನಲ್ಲಿ ನಮಗೆ ಕೊಡೋದಕ್ಕೆ ಅಧಿಕಾರಿಗಳಿಗೆ ರೋಗ ಏನು? ಕೇಳೋದಕ್ಕೆ ಹೋದ್ರೆ ಅದು ಇದು ಪ್ರಾಸೆಸ್ ಆಗಬೇಕು, ತಾಂತ್ರಿಕ ದೋಷ, ಮತ್ತೊಂದು ಮಗದೊಂದು. ಮಾಂತ್ರಿಕ ತಾಂತ್ರಿಕ ಅನ್ನೋ ಸಮಯ ಈಗಿಲ್ಲ, ಕಾಲ ಮಿಂಚೋಯ್ತು. ರೈತನ ಭೂಮಿ ಹದ ಆಗಿದೆ, ಕೃಷಿ ಮಾಡೋದಕ್ಕೆ ಹಾತೊರಿತಿದ್ದಾನೆ ರೈತ. ಅವನಿಗೆ ಸಮರ್ಪಕವಾಗಿ ಬೀಜ ವಿತರಣೆ ಮಾಡೋದಕ್ಕೆ ಸಾಧ್ಯನಾ ಇಲ್ವಾ? ಕಡ್ಡಿ ಮುರಿದಂಗೆ ಉತ್ತರ ಬೇಕು. ನಿಮಗೆ ಕೊಡೋದಕ್ಕೆ ಆಗದೇ ಇದ್ರೆ ರೈತ ಬೇರೆ ಪರ್ಯಾಯ ಮಾರ್ಗವನ್ನು ಹುಡುಕ್ತಾನೆ. ಕೊಡಬೇಕಾಗಿರೋದು ನಿಮ್ಮ ಧರ್ಮ, ನಿಮ್ಮ ಜವಾಬ್ದಾರಿ, ನಿಮ್ಮ ವ್ಯಾಪ್ತಿಗೆ ಬರುವಂತಹ ಹಕ್ಕು. ಆ ಹಕ್ಕನ್ನು ಈಗ ರೈತರು ಬಾಗಿಲಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದಾರೆ, ಕೊಡ್ರಯ್ಯ ಕೊಡ್ರಯ್ಯ ಅಂತ. ಕೊಡುವ ಅರ್ಹತೆ ಮತ್ತು ಯೋಗ್ಯತೆ ಇಲ್ಲದಿದ್ದರೆ ಇಲಾಖೆ ಯಾಕೆ? ಇಲಾಖೆಗೊಂದು ಮಿನಿಸ್ಟ್ರಿ ಯಾಕೆ ಅಲ್ವಾ? ನೀರು ಸೇದೋ ತಾಕತ್ತಿದ್ರೆ ಮಾತ್ರ ರಾಟೆಗೆ ಹಗ್ಗ ಹಾಕಬೇಕು ಬಾವಿಗೆ. ನಿಮಗೆ ನೀರು ಸೇದೋ ತಾಕತ್ತಿಲ್ವಾ? ರಾಟೆಗೆ ಹಗ್ಗ ಹಾಕ್ತೀವಿ. ಇವತ್ತು ರೈತರು ಕೇಂದ್ರ ಕಚೇರಿಯ ಮುಂದೆ ಗೊಬ್ಬರಕ್ಕಾಗಿ ಹಾಹಾಕಾರ, ಅಂಗಲಾಚಿ ಬೇಡ್ಕತಾ ಇದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ನಾಕಾಬಂದಿ ಹಾಕಿದಿರಿ. ಇನ್ನೇನು ಸ್ವಲ್ಪ ಹೊತ್ತಾದ್ರೆ ಜಲಪಿರಂಗಿನೂ ಬಿಡ್ತಾರೆ ಕಂಟ್ರೋಲ್ ಮಾಡೋದಕ್ಕೆ. ಇನ್ನು ಮತ್ತೊಂದು ಮಾಹಿತಿಯ ಪ್ರಕಾರ ಈ ಸಂದರ್ಭವನ್ನು ಎನ್ಕ್ಯಾಶ್ ಮಾಡ್ಕೊಂಡು, ಬಂಡವಾಳ ಮಾಡ್ಕೊಂಡು ಕೆಲ ಕಾಳಸಂತೆಯ ಏಜೆಂಟ್ಗಳು ಈ ಗೊಬ್ಬರವನ್ನು ಮಾರುವ ಸಾಧ್ಯತೆಗಳಿದ್ದಾವೆ. ಬೆಳಗಾವಿಯ ಕೃಷಿ ನಿರ್ದೇಶಕರಾದ ಕೋಳೇಕರ್ ಅವರು ಈಗ ಸ್ವತಃ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀರೇನು? ಚೆನ್ನಾಗಿದ್ದೇನೆ. ನಮ್ಮ ರಾಜ್ಯದ 14 ಜಿಲ್ಲೆಯ ರೈತರು ಚೆನ್ನಾಗಿಲ್ಲ, ಆ ಮಾಹಿತಿ ತಮ್ಮ ಗಮನಕ್ಕೆ ಬಂದಿದ್ಯಾ? 14 ಜಿಲ್ಲೆಯ ರೈತರು, ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಲ್ಲ? ಕೇಳ್ತಾ ಇದೆಯವ್ರು. 14 ಜಿಲ್ಲೆಯ ರೈತರು ಪಾಪ ಗೊಬ್ಬರಕ್ಕಾಗಿ ಕೇಂದ್ರ ಕಚೇರಿಯ ಮುಂದೆ ಅಲೆದಾಡುವಂತಹ ಪರಿಸ್ಥಿತಿ ಯಾಕೆ ಸರ್ ನಮ್ಮ ರಾಜ್ಯಕ್ಕೆ ಬಂತು? ಇಲ್ಲ, ನಾವು ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಒಳಗ್ರಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸಾಕಷ್ಟು ನಮ್ಮ ಎಲ್ಲ ಫೀಲ್ಡ್ ಸಿಬ್ಬಂದಿಗಳು ಎಲ್ಲ ಬೆಳಗಾವಿ ಜಿಲ್ಲೆ ಇರತಕ್ಕಂತ 1591 ಪರಿಕರ ವಿತರಕರದಾರ್ರಿ. ಅವ್ರಿಗೆಲ್ಲ ಅಂಗಡಿಗಳಿಗೆ ವಿಸಿಟ್ ಕೊಟ್ಟು, ಈಗ ನಮ್ಮಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಮ್ಮಲ್ಲಿ ಬೆಳೆ ಕಡಿಮೆ ಇರ್ತದಲ್ಲ, ಓನ್ಲಿ ಸ್ವಲ್ಪ ಶುಗರ್ ಕೇನ್ ಇರ್ತದೆ. ಬಟ್ ಮೇಜರ್ ಎಲ್ಲ ನಮಗೂ ಮುಂಗಾರಿ ಸೋಯಿಂಗ್ ಆದ್ಮೇಲೆ ಗೊಬ್ಬರ ಬೇಕಾಗ್ತದೆ ಅಂತ ತಿಳ್ಕೊಂಡು ನಾವು ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಅವರಿಗೆ ನಾವು ಈ ಗೊಬ್ಬರದ ವಿಷಯದ ಬಗ್ಗೆ ತಿಳಿ ಹೇಳಿ, ಗೊಬ್ಬರ ಯಾವಾಗ ಕೊಡಬೇಕು, ಯಾವ ರೀತಿ ಕೊಡಬೇಕು, ಮತ್ತೆ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಕೊಡ್ಬೇಕು ಅನ್ನತಕ್ಕಂಥದ್ದನ್ನ ತಿಳಿ ಹೇಳಿದೀವಿ. ಆಮೇಲೆ ನಾನು ಮತ್ತೆ ನಮ್ಮ ಜಿಲ್ಲಾಧಿಕಾರಿ ಸಾಹೇಬರು ಒಂದು ತಿಂಗಳ ಹಿಂದೆನೆ ಇಡೀ ಬೆಳಗಾವಿ ಜಿಲ್ಲೆಯ ಪರಿಕರ ವಿತರಕರ ಸುಮಾರು 200-300 ಜನ ಇಲ್ಲಿ ಬೆಳಗಾವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಬಂದು ಅಲ್ಲಿ ಕರೆಸಿ ಅವರಿಗೆ ಒಂದು ಸಭೆಗಳನ್ನ ಮಾಡಿ ಯಾವ ರೀತಿ ಅವ್ರು ಗೊಬ್ಬರ ತರಿಸ್ಕೋಬೇಕು, ಯಾವ ರೀತಿ ಸ್ಟಾಕ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ತಿಳಿ ಹೇಳಿದೀವಿ. ಆಮೇಲೆ ನಾನು ಕೂಡ ಎಲ್ಲ 15 ತಾಲೂಕುಗಳಿಗೆ ಡೀಲರ್ಸ್ ಮೀಟಿಂಗ್ ಮಾಡಿ ಅವರಿಗೆ ನಾನು ಈ ಸೀಡ್ ಆಕ್ಟ್ ಬಗ್ಗೆ ಆಗಿರ್ಬೋದು, ಫರ್ಟಿಲೈಸರ್ ಆಕ್ಟ್ ಬಗ್ಗೆ ಆಗಿರ್ಬೋದು, ಮತ್ತು ಪೆಸ್ಟಿಸೈಡ್ ಆಕ್ಟ್ ಬಗ್ಗೆ ತಿಳಿ ಹೇಳಿ ಯಾವ ರೀತಿ ಅವ್ರು ಬಿಸಿನೆಸ್ ಮಾಡ್ಬೇಕು, ಯಾವ ರೀತಿ ಗೊಬ್ಬರಗಳನ್ನ ಸ್ಟಾಕ್ ಮಾಡ್ಕೋಬೇಕು ಅನ್ನತಕ್ಕಂಥ ತಿಳಿ ಹೇಳಿದೀವಿ. ಹಾಗಾಗಿ ಸ್ವಲ್ಪ ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ಅಷ್ಟು ಯಥೇಚ್ಛವಾಗಿ ಗೊಬ್ಬರ ಕೊಡ್ಲಿಕ್ಕೆ ಬಿಟ್ಟಿಲ್ಲ ಜಿಲ್ಲೆ ಒಳಗ ಡೀಲರ್ಸ್ಗಳಿಗೆ. ಅವ್ರಿಗೆ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ ಅಂದ್ರೆ, ನೀವು ಎಲ್ಲಿ ನೆಸೆಸಿಟಿ ಇದೆ ಅಷ್ಟೇ ಕೊಡ್ಬೇಕು,
ಆಮೇಲೆ ಹೆಚ್ಚಾನ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ಟಾಕ್ ಮಾಡ್ಲಿಕ್ಕೆ ನಾನು ಕ್ರಮ ಕೈಗೊಂಡಿದ್ದೀನಿ ಬೆಳಗಾವಿ ಜಿಲ್ಲೆ ಒಳಗ್ರಿ. ಆಮೇಲೆ ಬೀಜದ ಬಗ್ಗೆ ಬಂದಾಗ ನನಗೆ 37,000 ಕ್ವಿಂಟಲ್ಸ್ ಬೇಡಿಕೆ ಇದೆ ನಮ್ಮ ಜಿಲ್ಲೆ ಒಳಗ. ಎಲ್ಲಾ ಸಪ್ಲೈಯರ್ಸ್ ಗಳಿಗೆ ನಾನು ಇಂಡಿಯನ್ ಕೊಟ್ಟಿದ್ದೀನಿ. ಸುಮಾರು 25,000 ಕ್ವಿಂಟಲ್ ಬೀಜ ಆಲ್ರೆಡಿ ನಾವು ಸ್ಟಾಕ್ ಮಾಡಿದೀವಿ. ಬೆಳಗಾವಿ ಜಿಲ್ಲೆ ಒಳಗೆ ಸದ್ಯಕ್ಕಂತೂ ಯಾವುದೇ ನಮ್ದು ಬೀಜದ ಕೊರತೆ ಇಲ್ಲ. ಮತ್ತು ಗೊಬ್ಬರದ್ದು ಕೂಡ ನಮ್ಗೆ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ನಮ್ಮಲ್ಲಿ ಇದೆ. ಅಂದ್ರೆ ಮುಂದೆ ಇನ್ನೊಂದು ತಿಂಗಳ ನಂತರ ಇನ್ನೊಂದು 1.5 ತಿಂಗಳ ನಂತರ ರೀ ಈ ಬರೋದು ಕಂಟಿನ್ಯೂಸ್ ನಮ್ಮ ರೇಕ್ ಬರ್ತಾ ಇದಾವ್ರಿ. ನಮ್ಮ ಜಿಲ್ಲೆಗೆ ಕಂಟಿನ್ಯೂಸ್ ರೇಕ್ ಬರ್ತಾ ಇದಾವ. ಕೇಂದ್ರ ಕಚೇರಿಯ ನಮ್ಮ ಆಯುಕ್ತರಾಗಿರ್ಬೋದು, ನಮ್ಮ ನಿರ್ದೇಶಕರಾಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿ ನಾವೆಲ್ಲ ಕೂಡಿ ಜಿಲ್ಲೆಗೆ ತರಿಸ್ಲಕ್ಕಂತ ಪ್ರಯತ್ನ ಮಾಡ್ತಾ ಇದೀವಿ ರೀ. ಇನ್ನೊಂದು 1.5 ತಿಂಗಳ ನಂತರ ಈಗ ಏನ್ರಿ ಅರಾವಲ್ಸ್ ಕಡಿಮೆ ಆದ್ರ ನನಗೂ ಕೂಡ ತೊಂದರೆ ಆಕತಿ ಬೆಳಗಾವಿ ಜಿಲ್ಲೆಗೆ ಕೂಡ. ಇನ್ನೊಂದು 1.5 ತಿಂಗಳ ಮಟ್ಟ ಏನು ಜೂನ್ ಮಟ್ಟ ಏನು ತೊಂದರೆ ಇಲ್ರಿ. ಬಟ್ ನಮಗ ಆಗಸ್ಟ್ ಸೆಪ್ಟೆಂಬರ್ ಮಟ್ಟ ಗೊಬ್ಬರ ಹಂಗ ಕಂಟಿನ್ಯೂಸ್ ಬೇಕಲ್ರಿ. ಹೀಗಾಗಿ ಅರೈವಲ್ಸ್ ನಾವು ಬಹಳಷ್ಟು ಪ್ರಯತ್ನ ಮಾಡಿ ತರಿಸಬೇಕಾಗಿದೆ. ಅರೈವಲ್ಸ್ ಕಡೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ಗಮನ ಕೊಡ್ತಾ ಇದೀವಿ ಇವ್ರೆ. ಈಗ ಸರ್ ನಾವು ಹಾವೇರಿಯ ಸಾಕಷ್ಟು ರೈತ ಮುಖಂಡರ ಜೊತೆ ಮಾತನಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿರೋ ಅಭಿಪ್ರಾಯಗಳು ಹೆಂಗಿತ್ತು ಅಂತ ಕೇಳಿದ್ರೆ, ನಾವು ಕೇಂದ್ರ ಕಚೇರಿಯ ಮುಂದೆ ಹೋಗ್ತಾ ಇದ್ದೀವಿ, ಕೇಂದ್ರ ಕಚೇರಿ ಜೊತೆ ಬೇಡಿಕೊಳ್ತಾ ಇದ್ದೀವಿ, ದಾಸ್ತಾನು ಇದೆಯಂತೆ, ಗೊಬ್ಬರನೂ ಇದೆ, ಬೀಜನೂ ಇದೆ, ಕೊಡೋದಕ್ಕೆ ಅದೇನೋ ಟೆಕ್ನಿಕಲ್ ಪ್ರಾಸೆಸ್ ಅದು ಇದು ಅಂತ ಹೇಳಿ ಮಾತನಾಡಿ ಕಳಿಸ್ತಾ ಇದಾರಂತೆ ಸರ್. ಇಲ್ಲ ಹಂಗೇನಿಲ್ರಿ. ಅದು ನೋಡ್ರಿ, ಈಗ ಸ್ವಲ್ಪ ಹಾವೇರಿ ಒಳಗೆ ಮೋಸ್ಟ್ಲಿ ಸ್ವಲ್ಪ ಅಲ್ಲಿ ಮಳೆ ಆಗಿರ್ಬೇಕು, ಚೆನ್ನಾಗಿ ಮಳೆ ಆಗಿತ್ತು ಅಲ್ಲಿ ಮೋಸ್ಟ್ಲಿ ಮಳೆ ಆಗಿರಿಗೆ. ಆಮೇಲೆ ರೈತರಿಗೆ ನಾವ್ ಏನ್ ಹೇಳಿದೀವ್ರಿ ಇವ್ರೆ, ತಮ್ಮ ಈ ಚಾನಲ್ ಮುಖಾಂತರ ರೈತ ಬಾಂಧವರಿಗೆ ಏನ್ ವಿನಂತಿ ಮಾಡ್ತೀನಿ ಅಂತಂದ್ರ, ಇನ್ನು ಬಿತ್ತಲಿಕ್ಕೆ ಎಷ್ಟು ಮಳೆ ಬೇಕಲ್ರಿ ಅಷ್ಟು ಮಳೆ ಆಗಿಲ್ಲ ನಮ್ಮಲ್ಲಿ. ತಳ ಹಸಿ ಎಲ್ಲಾ ಹಸಿ ಕೂಡ್ಬೇಕು. ಹದ ಅಂತೀವಿ ನೋಡ್ರಿ, ಹದ ಟಿಲ್ಟ್ ಕರೆಕ್ಟ್ ಆಗಿ ಹದ ಆದ್ಮೇಲೆ ಬಿತ್ತಬೇಕಾಗಿದೆ ರೈತ. ಹೌದ್ರಿ. ಅದಕ್ಕ ರೈತರು ಏನು ಆತಂಕ ಪಡತಕ್ಕಂಥದ್ದು ಸನ್ನಿವೇಶ ಇಲ್ಲೇ ಇಲ್ಲ. ಈಗ ನೋಡ್ರಿ, ನಮ್ಮಲ್ಲಿ 174 ಕೇಂದ್ರದ ಮೂಲಕ ನಾವು ಬೀಜ ಕೊಡ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆ ಒಳಗ್ರಿ. 174 ಸೆಂಟರ್ಸ್ ರೀ. ವಿ ಹ್ಯಾವ್ ಇನ್ಕ್ರೀಸ್ ನಂಬರ್ ಆಫ್ ಸೆಂಟರ್ಸ್ ರೀ. ಹೆಚ್ಚು ಮಾಡ್ಕೊಂಡು ಅವ್ರ ಊರಾಗ ಇಟ್ಟಿವಿ ಗೊಬ್ಬರ ರೀ. ಅವ್ರ ಊರಾಗ ಬೀಜ ಇಟ್ಟಿದ್ವಿ, ಅವ್ರ ಸಲುವಾಗಿ ಇಟ್ಟಿದೀವಿ ನಾವು. ನಮಗ ಅರ್ಥ ಆಗತ್ತೆ, ವಿಜ್ಞಾನಿಗಳನ್ನ ಕೇಳ್ಕೊಂಡು ಯಾವಾಗ ಬಿತ್ತಬೇಕು, ವಾತಾವರಣ ತಂಪಾಗಬೇಕು, ಆಮೇಲೆ ಭೂಮಿಯ ತಾಪಮಾನ ಕೂಡ ತಂಪಾಗ್ಬೇಕ್ರಿ. ಅವಾಗ ಬಿತ್ತಬೇಕದು ಕರೆಕ್ಟ್ ಆಗಿ. ಇಲ್ಲಿ ಕಡೆ ಅವ್ರು ಬಿತ್ತು ಬಿಟ್ರ ಅಂದ್ರೆ ಗಡಕನ ಒಂದ್ ಮಳೆ ಆದ್ಮೇಲೆ ಬಿತ್ತು ಬಿಟ್ರೆ ಏನಾಗತ್ರಿ, ನಾಟತ್ತೆ ಅದ್ ಮೇಲೆ ಬರೋದಿಲ್ಲ, ಒಳಗೊಳಗೆ ಕವರ್ ಹೋಗ್ಬಿಡ್ತದೆ ಜರ್ಮಿನೇಷನ್. ಮತ್ತೆ ಅದಕ್ಕಾಗಿ ಮತ್ತೆ ರೈತರ ಮತ್ತೆ ಸಂಕಷ್ಟಕ್ಕೆ ಸಿಲತಕ್ಕಂಥದ್ದು, ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿ ಬರ್ತದ. ಹಿಂದಿನ ಅನುಭವದ ಮೇಲೆ ನಾವೇನ್ ಹೇಳ್ತಾ ಇದ್ದೀವಿ, ರೈತ ಬಾಂಧವರಿಗೆ ಕರೆಕ್ಟ್ ಆಗಿ ಹದ ನೋಡಿ ಬಿತ್ತಬೇಕು ಅಂತ ಹೇಳ್ತಾ ಇದ್ದೀವಿ. ಇಷ್ಟೇ ಸರ್. ಇನ್ನು ರಾಜ್ಯದ ಈಗ ನೀವು ಹೇಳಿದಾಗೆ ಕರೆಕ್ಟ್ ಇದೆ, ವಿಜ್ಞಾನ ಪ್ರಕಾರ, ಜೊತೆಗೆ ಮಾನವೀಯ ನೆಲೆಯಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ, ನಾಳೆ ದಿನ ಈ ರೈತರ ಕುಟುಂಬ ಆತಂಕಕ್ಕೊಳಗಾಗಬಾರದು ಅನ್ನೋ ಮುಂದಾಲೋಚನೆ ಅಂತ. ಆದ್ರೆ ಸರ್, ನೀವು ಹೇಳಿದಾಗೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳು ಕೂಡ ಸರಿಯಾಗಿ ಮಳೆ ಆಗದಲ್ಲೇ ಇರೋ ಜಿಲ್ಲೆಗಳು ಅಥವಾ ಕೆಲವೊಂದು ಜಿಲ್ಲೆಗಳಲ್ಲಿ ಆಗಿದೆಯಂತಲ್ಲ ಸರ್? ಇಲ್ಲ, ಈ ಸಲ ಸ್ವಲ್ಪ ಏನಾಗಿದೆ ಇವ್ರೆ, ಫೋರ್ಕಾಸ್ಟ್ ಪ್ರಕಾರ ಒಂದ್ 5-6 ಜಿಲ್ಲೆಗಳಿಗೆ ಅಷ್ಟೇ ಸ್ವಲ್ಪ ನಾರ್ಮಲ್ ರೇನ್ಫಾಲ್ ಅಂತ ಬಂದಿದೆ. ಉಳಿದ ಜಿಲ್ಲೆಗಳಿಗೆ ಸ್ವಲ್ಪ ಒಂದು 10% ರೇನ್ಫಾಲ್, ಒಂದು 100% ಆಗ್ತಿತ್ತಂದ್ರೆ ಒಂದು 10% ಕಡಿಮೆ ಆಗುವಂತ ತಿಳ್ಕೊಂಡು ಅಂದಾಜಿದೆ ರೀ. ಫೋರ್ಕಾಸ್ಟ್ ಇದೆ. ಬಟ್ ಫೋರ್ಕಾಸ್ಟ್ ಕೂಡ ಹಿಂದೆ ಒಂದು 80% ಫೋರ್ಕಾಸ್ಟ್ ಕರೆಕ್ಟ್ ಆಗಿದೆ, ಒಂದು 20% ವೇರಿಯೇಷನ್ ಕೂಡ ಆಗಿದೆ. ಯಾಕಂದ್ರೆ ನಿಸರ್ಗದ ನೇಮ್ ಅದೇ, ದೇವರ ಕೈಯಾಗ ಐತ್ರಿ, ಏನ್ ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾವು ಏನ ಭಗವಂತಗೆ ಬೆಡ್ಕೋತೀವಿ ಅಂದ್ರೆ ಈ ಸಲ ಮಳೆ ಬೆಳೆ ಚೆನ್ನಾಗಿ ಬರ್ಲಿ ಅಂತ ಬೆಡ್ಕೋತಾ ಇದೀನಿ ಅಷ್ಟೇ. ಮತ್ತೆ ಈಗ ಸರ್, ಕೊನೆಯದಾಗಿ ಈಗ ಕೇಂದ್ರ ಕಚೇರಿಯ ಮುಂದೆ ಪಾಪ ಏನೋ ನಿರೀಕ್ಷೆಯಲ್ಲಿ ಕಾದು ಕೂತಿರುವಂತಹ ಈ ರೈತರಿಗೆ ಏನ್ ಹೇಳ್ತೀರಾ ಸರ್? ನೋಡ್ರಿ, ರೈತರ ಅವ್ರಿಗೆ ಏನಿದೆಯಲ್ಲ, ನಾವು ಬೀಜ ಅನ್ನತಕ್ಕಂಥದ್ದು ಇವ್ರೆ ಸಾಹೇಬ್ರೆ, ಬೀಜ ಅನ್ನತಕ್ಕಂಥದ್ದು ವೆರಿ ವೆರಿ ಕ್ರಿಟಿಕಲ್ ಇನ್ಪುಟ್. ಅದು ಬಹಳ ಇಂಪಾರ್ಟೆಂಟ್ ಇನ್ಪುಟ್ ಕೃಷಿ ಒಳಗ. ಒಳ್ಳೆ ಗುಣಮಟ್ಟದ ಬೀಜ ನಾವು ಕೊಟ್ಟಿವಂದ್ರಿ ಒಂದು 20% ಇಳುವರಿ ಅವ್ರಿಗೆ ಹೆಚ್ಚಾಗ್ಬಿಡ್ತದೆ ಈ ಸಂದರ್ಭದಲ್ಲಿ ಕೊಟ್ರೆ. ಈ ನಾವು ಕೊಟ್ರೆ, ನಾವು ಇಲಾಖೆಯಿಂದ ಅದೇ ಕೆಲಸ ಮಾಡ್ತಾ ಇದೀವ್ರಿ. ನಾವು ಇಲಾಖೆಯಿಂದ ಫಸ್ಟ್ ಪ್ರಯಾರಿಟಿ ಕೊಡ್ತಕ್ಕಂಥದ್ದು ಗುಣಮಟ್ಟದ ಬೀಜ ಕೊಡ್ತಾ ಇದ್ದೇವು. ಮತ್ತೆ ಏನ್ ಮಾಡ್ತಾ ಇದೀವಿ ಸಾಹೇಬ್ರೆ ಅಂದ್ರೆ, ಅವ್ರ ಮನೆ ಭಾಗ ಅವ್ರ ಊರಾಗನೆ PKPS ಅಂತ ಅದಾವ್ರಿ, ಪ್ರೈಮರಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕ ರೈತ ಸಂಪರ್ಕ ಕೇಂದ್ರ ಮೂಲಕ ಕೊಡ್ತಾ ಇದೀವಿ. ಅವ್ರ ಊರಾಗಿ ಹೋಗಿ ಕೊಡ್ತಾ ಇದ್ದೇವು. ಸರ್ಕಾರ ಇಷ್ಟ ರೈತರ ಪರವಾಗಿ ಕೆಲಸ ಮಾಡ್ತಾ ಇದೆಯಲ್ಲ, ಸಬ್ಸಿಡೈಸ್ಡ್ ಸೀಡ್ಸ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ರೈತರ ಏನ್ ಆತುರ ಪಡಬೇಕಾಗಿಲ್ಲ. ಸಫಿಶಿಯಂಟ್ ಸೀಡ್ ದಾಸ್ತಾನ ಐತ್ರಿ. ಅವ್ರ ಸರ್ದಿ ಒಳಗೆ ನಿಂತು ಕಿಸಾನ್ ಅಂತ ಒಂದು ಸೀಡ್ MIS ಅಂತ ಮಾಡಿದೀವ್ರಿ ಸಾಹೇಬ್ರೆ. ಸೀಡ್ MIS ಅಂತ ಹೇಳಿ QR ಕೋಡ್ ಮೂಲಕ ಪ್ರತಿ ಒಂದು ಬ್ಯಾಗಿಗೆ ಒಂದು QR ಕೋಡ್ ಇರ್ತದೆ. ದೊಡ್ಡ ಮಾಲ್ನಾಗ ಹೆಂಗ್ ತೋತಿವಲ್ಲ QR ಕೋಡ್ ಮೂಲಕ ಸ್ಕ್ಯಾನಿಂಗ್ ಮಾಡ್ರಿ,
ಹಂಗ ನಾವು ಆ ಕರೆಕ್ಟ್ ಆಗಿ ಆ ಬೀಜ ಎಲ್ಲಿಂದ ಬಂತು, ಯಾವ ಕಂಪನಿದು, ಏನು ಸೋರ್ಸು ಎಲ್ಲ ಗೊತ್ತಾಗ್ಲಿ ಅಂತ ಹೇಳಿ ಏನ್ ಮಾಡಿ QR ಕೋಡ್ ಮಾಡಿದ್ವಿ ಸಾಹೇಬ್ರೆ. QR ಕೋಡ್ ಮೂಲಕ ನಾವು ಕೊಡ್ತಾ ಇದ್ದೀವಿ. ಸಫಿಷಿಯಂಟ್ ಬೀಜ ದಾಸ್ತಾನ ಇದೆ. ಯಾವುದೇ ರೈತ ಬಾಂಧವರು ಆತಂಕ ಪಡಬೇಕಾಗಿಲ್ಲ. ಅವರಿಗೆ ಬೀಜ ಕೊಟ್ಟೇ ಕೊಡ್ತೀವಿ. ಓಕೆ, ಅಲ್ಲ ಇನ್ನು ಸರ್ ಕೊನೆಯದಾಗಿ ದಯವಿಟ್ಟು ಇನ್ನೇನು ಒಂದು ತಿಂಗಳು ಕಳೆದ ನಂತರ ಎಲ್ಲ ರೈತರಿಗೂ ಸಮರ್ಪಕವಾಗಿ ವಿತರಣೆ ಆದೀತು ಅನ್ನೋ ಭರವಸೆ ಇದೆಯಾ ಸರ್? ಹೌದ್ರಿ ಡೆಫಿನೆಟ್ಲಿ 100%. ಥ್ಯಾಂಕ್ ಯು ಸೋ ಮಚ್. ಬೆಳಗಾವಿ ಕೃಷಿ ನಿರ್ದೇಶಕರು ಕೋಳೇಕರ್ ಮಾತನಾಡ್ತಾ ಇದ್ರು. ಇದು ನಿಜಕ್ಕೂ ಕೂಡ ರೈತರಿಗೆ ಸಮಾಧಾನ ತರುವಂತಹದ್ದು. ಇಲ್ಲಿ ರೈತರ ಪರ ನಿಂತ್ಕತ್ತೀವಿ ಅಥವಾ ಯಾವುದೋ ಅಧಿಕಾರಿ ಏನೋ ಧನಾತ್ಮಕವಾಗಿ ಹೇಳಿದ್ರು ಅಂತ ಹೇಳಿ ಅದನ್ನ ಹಂಗೆ ಗಂಟ್ಲು ಕೆಳಗೆ ಇಳಿಸ್ಕೊಳ್ಳೋ ಬುದ್ಧಿ ಅಥವಾ ಅದರ ಜಾಯಮಾನ ನಮ್ದಲ್ಲ. ಬದಲಾಗಿ ಇಲ್ಲಿ ಏನಾಗಿದೆ, ವಾಸ್ತವ ಏನು, ವೈಜ್ಞಾನಿಕತೆ ಏನು ನೋಡಿ. ರೈತರಿಗೆ ಗೊಬ್ಬರ ಮತ್ತು ಕೃಷಿ ಬೀಜಗಳನ್ನು ವಿತರಣೆ ಮಾಡಬೇಕಾದ್ರೆ ವಿಜ್ಞಾನ ಏನು ಹೇಳುತ್ತೆ, ಈ ಸಂದರ್ಭ ಅಥವಾ ಈ ಕ್ಷಣ ರೈತ ಕೃಷಿ ಮಾಡಬಹುದಾದ ಸಂದರ್ಭದಲ್ಲಿದಾನ, ಇವೆಲ್ಲವೂ ಕೂಡ ಅವರು ಗಮನಿಸ್ತಾರೆ. ಅವ್ರು ಹೇಳ್ತಾ ಇದ್ರು ನಿರ್ದೇಶಕರು, ನೋಡಿ ಮಳೆ ಬಂದಿದೆ, ರಾಜ್ಯದ ಬಹುತೇಕ ಜಿಲ್ಲೆಗಳಿಗೂ ಕೂಡ ಮಳೆ ಬಂದಿದೆ, ಆದರೆ ಭೂಮಿ ಹದ ಆಗುವಷ್ಟು ಬಂದಿಲ್ಲ. ನಾವು ಕೊಡುವಂತಹ ಕ್ವಾಲಿಟಿ ಬೀಜ ಏನಿದೆಯೋ, ಗುಣಮಟ್ಟ ಬೀಜ ಏನಿದೆಯೋ, ಅದನ್ನೇನಾದರೂ ಅವರು ಉಳುಮೆ ಮಾಡಿದ್ರೆ, ಅದನ್ನು ಬಿತ್ತನೆ ಮಾಡಿದ್ರೆ 20% ಕೂಡ ಇಳುವರಿ ಆಗೋದಿಲ್ಲ. ನಿರ್ದೇಶಕರು ಹೇಳಿದ್ದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ ನಾವು ಕೊಡುವ ಗುಣಮಟ್ಟದ ಬೀಜ ಅಥವಾ ಗೊಬ್ಬರ ಇರಲಿ, ಅದನ್ನು ಒಂದು ವೇಳೆ ಬಿತ್ತನೆ ಮಾಡಿದ್ರೂ ಕೂಡ 20% ಇಳುವರಿ ಬರೋದಿಲ್ಲ. ಅಂದರೆ ಅದಕ್ಕೆ ಪೂರಕ ಆಗುವಂಥ ಮಳೆ ಈವರೆಗೂ ಆ ಪ್ರಮಾಣದಲ್ಲಿ ಬಂದಿಲ್ಲ ಅಂತ. ಸೊ ರೈತರು ಕಂಗಾಲಾಗೋದು ಬೇಡ, ರೈತರ ಚಿಂತಾಕ್ರಾಂತತೆಯಲ್ಲಿ ಕೂತ್ಕೊಳ್ಳೋದು ಬೇಡ, ಗಾಬರಿ ಆಗೋದು ಬೇಡ. ರೈತರಿಗೆ ಇನ್ನೊಂದು ತಿಂಗಳಲ್ಲಿ ಎಲ್ಲವೂ ಕೂಡ ಸಮರ್ಪಕವಾಗಿ ವಿತರಣೆಯಾಗುತ್ತೆ. ಜೊತೆಗೆ ಹೇಳ್ತಾ ಇದ್ರು ಅವರು, ಅನೇಕ ಜಿಲ್ಲೆಗಳಲ್ಲಿ 37,000 ಕ್ವಿಂಟಾಲ್ ಬೀಜಕ್ಕೆ ಬೇಡಿಕೆ ಇತ್ತು, ನಮ್ಮಲ್ಲಿ 27,000 ಈಗಾಗಲೇ ದಾಸ್ತಾನಿದೆ. ಸೊ ಇನ್ನೇನು ಒಂದು ತಿಂಗಳಲ್ಲಿ ಎಲ್ಲವೂ ಸಮರ್ಪಕವಾಗಿ ವಿತರಣೆ ಆಗ್ತವೆ. ರೈತರು ಗಾಬರಿ ಆಗೋದು ಬೇಡ, ಭಾವೋದ್ರೇಕಕ್ಕೆ ಒಳಪಡೋದು ಬೇಡ, ಪ್ಯಾನಿಕ್ ಆಗೋದು ಬೇಡ, ಎಲ್ಲವೂ ವಿತರಣೆ ಆಗ್ತವೆ. ಕೇಂದ್ರ ಕಚೇರಿಯ ಮುಂದೆ ಕೆಲವೊಮ್ಮೆ ಪ್ಯಾನಿಕ್ ಆಗಿರ್ತಾರೆ ರೈತರು. ಏನಾಗುತ್ತೋ ಭುಜದೆತ್ತರಕ್ಕೆ ಬೆಳೆಯುವಂತಹ ಬೆಳೆಗಳು ನಮ್ಮಿಂದ ಮಿಸ್ ಆಗ್ತಾ ಇದೆಯಲ್ಲ, ಸೊ ಭೂಮಿ ಹದ ಆಗುವಷ್ಟು ಮಳೆ ಬಂದಿದೆಯಲ್ಲ. ಸೊ ನಿರ್ದೇಶಕರು ಹೇಳ್ತಾರೆ, ಅಷ್ಟು ಪ್ರಮಾಣದಲ್ಲಿ ಏನು ಮಳೆ ಬಂದಿಲ್ಲ. ವೈಜ್ಞಾನಿಕತೆ ಏನು ಹೇಳುತ್ತೆ, ಜೊತೆಗೆ ನಮಗೆ ಬರುವಂತಹ ನಿರ್ದೇಶನಗಳು ಏನು ಹೇಳ್ತವೆ, ಈ ಸಂದರ್ಭದಲ್ಲಿ ಇಳುವರಿ ಸರಿಯಾಗಿ ಬರಲಾರ್ದೆ ರೈತರು ಮುಂದೊಮ್ಮೆ ಕಂಗಾಲಾಗುವ ಸಾಧ್ಯತೆಗಳಿದ್ದಾವೆ. ಸೊ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಇವೆಲ್ಲವನ್ನೂ ಕೂಡ ನಿಷ್ಪಕ್ಷಪಾತವಾಗಿ ನೋಡ್ತೀವಿ. ಈ ಸಂದರ್ಭದಲ್ಲಿ ಗೊಬ್ಬರವನ್ನು ವಿತರಣೆ ಮಾಡುವಂತಹ ಸಮಯನ, ಸಂದರ್ಭನ ಅವನ್ನೆಲ್ಲ ನೋಡ್ಕೊಂಡೆ ನಾವು ವಿತರಣೆ ಮಾಡಬೇಕಾಗಿದೆ. ಅದು ನಮ್ಮ ಕರ್ತವ್ಯ. ಹಾಗಾಗಿ ಯಾವ ರೈತರು ಕೂಡ ಕಂಗಾಲಾಗೋದು ಬೇಡ, ರೈತರಿಗೆ ಸಮಾಧಾನ ಸಿಗೋ ಥರನೇ ಮಾತನಾಡ್ತಾ ಇದ್ರು. ಒಟ್ಟಾರೆ ನಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ರಾಜ್ಯದ ಜನ ಗೋಳಾಡಬಾರ್ದು, ರಾಜ್ಯದ ಜನ ಆತಂಕಕ್ಕೆ ಒಳಪಡಬಾರ್ದು.